ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಸುಭಾಷ್ ಚಂದ್ರ ನಾಟಿಕರ್ ಅವರ ಮನೆ ಹಾಗೂ ಕಚೇರಿ ಮೇಲೆ ಮಂಗಳವಾರ ಲೋಕಾಯುಕ್ತ ಪೊಲೀಸರು ಬೆಳ್ಳಂಬೆಳಗ್ಗೆ ದಾಳಿ ನಡೆಸಿದರು. ತಮ್ಮ ಸಹೋದರನ ಮಗನ ಮದುವೆಗೆ ಹೊರಡಲು ಸಜ್ಜಾಗಿದ್ದ ನಾಟಿಕರ್ ಅವರಿಗೆ ಲೋಕಾಯುಕ್ತ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಕೆವಿವಿ ಮೌಲ್ಯಮಾಪನ ಕುಲಸಚಿವರಾಗಬೇಕಿದ್ದ ನಾಟಿಕರ್ ಅವರಿಗೆ ಇದೀಗ ಲೋಕ ಗಾಳ ಹಾಕಿದಂತಾಗಿದೆ. ಲೋಕಾಯುಕ್ತ ಪೊಲೀಸರು ನಾಟಿಕರ್ ಅವರ ಮನೆ ಮೇಲೆ ದಾಳಿ ನಡೆಸಿದ ವೇಳೆ ಕೊಪ್ಪಳ ಜಿಲ್ಲೆ ಬೆಟಗೇರಿಯಲ್ಲಿ 18 ಎಕರೆ ಜಮೀನು ಹೊಂದಿರುವ ಬಗ್ಗೆ ದಾಖಲೆ, ಧಾರವಾಡ ಜಿಲ್ಲೆಯಲ್ಲಿ ಒಟ್ಟು 5 ಸೈಟು ಇರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. 1 ಲಕ್ಷ ಮಾತ್ರ ನಗದು ಮನೆಯಲ್ಲಿ ಸಿಕ್ಕಿದ್ದು 30 ಗ್ರಾಂ ಚಿನ್ನ ಲಭ್ಯವಾಗಿದೆ. ಒಂದು ಇನೋವಾ ಕಾರು ಮತ್ತೊಂದು ಹ್ಯುಂಡೈ ಸಿಟಿ ಕಾರು ನಾಟಿಕರ್ ಅವರ ಬಳಿ ಇರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಅವರ ಬ್ಯಾಂಕ್ ಲಾಕರ್ ಇನ್ನೂ ತೆರೆದಿಲ್ಲ ಎಂದು ಲೋಕಾಯುಕ್ತ ಪೊಲೀಸರು ಮಾಹಿತಿ ನೀಡಿದ್ದಾರೆ.